ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಯಾದಂತಹ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗುವ ಕನ್ನಡ ಸಾಹಿತ್ಯ, ಸಾಮಾನ್ಯ ಜ್ಞಾನ ಹಾಗೆ ಭೂಗೋಳಕ್ಕೆ ಸಂಬಂಧಪಟ್ಟ ಬಹುಮುಖ್ಯ 40 ಪ್ರಶ್ನೆಗಳ ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮೊದಲ ಪ್ರಶ್ನೆ, ರಾಷ್ಟ್ರಪತಿ ಹುದ್ದೆಯ ಬಗ್ಗೆ ವಿವರಣೆಯನ್ನು ನೀಡುವ ಸಂವಿಧಾನದ ವಿಧಿ ಯಾವುದು? 52ನೇದು, 53ನೇ ವಿಧಿ, 54, 50ನೇ ವಿಧಿ. ಇನ್ನು ರಾಷ್ಟ್ರಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ಅನ್ನುವಂತಹ ಆ ಹುದ್ದೆಯ ಬಗ್ಗೆ ವಿವರಣೆಯನ್ನು ನೀಡುವಂತಹ ಸಂವಿಧಾನದ ವಿಧಿ 52ನೆಯ ವಿಧಿಯಾಗಿದೆ. ಇನ್ನು 54ನೆಯ ವಿಧಿ ಏನಿದೆ, ಇದು ರಾಷ್ಟ್ರಪತಿ ಚುನಾವಣೆಯ ಬಗ್ಗೆ ನಮಗೆ ವಿವರಣೆಯನ್ನು ನೀಡುತ್ತದೆ. ರಾಜಸ್ಥಾನ್ ಕಾಲುವೆಯು ಯಾವ ರಾಜ್ಯಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತದೆ? ರಾಜಸ್ಥಾನ್, ಪಂಜಾಬ್ ಮತ್ತು ಹರಿಯಾಣ. ಇದಕ್ಕೆ ರಾಜಸ್ಥಾನ್ ಕಾಲುವೆ ಅಂತಲೂ ಕೂಡ ಕರೀತಾರೆ. ಇದರ ಮರುನಾಮಕರಣವನ್ನು ಇಂದಿರಾ ಗಾಂಧಿ ಕ್ಯಾನಲ್ ಅಂತ ಹೆಸರಿಸಲಾಗಿದೆ. ಇದು ಭಾರತದ ಅತ್ಯಂತ ಉದ್ದವಾದಂತಹ ನೀರಾವರಿ ಕಾಲುವೆಯಾಗಿದೆ. ಇದಕ್ಕೆ ವ್ಯಾಪ್ತಿಗೆ ಒಳಪಡುವಂತಹ ರಾಜ್ಯಗಳು ರಾಜಸ್ಥಾನ್, ಪಂಜಾಬ್ ಮತ್ತು ಹರಿಯಾಣ. ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲನ್ನು ಉತ್ಪಾದಿಸುವಂತಹ ರಾಜ್ಯ ಯಾವುದು? ಒರಿಸ್ಸಾ, ಆಂಧ್ರಪ್ರದೇಶ್, ಜಾರ್ಖಂಡ್, ಛತ್ತೀಸ್ಗಢ. ಸರಿ ಉತ್ತರ ಜಾರ್ಖಂಡ್. ಜಾರ್ಖಂಡ್ ಇಸ್ ದ ಲಾರ್ಜೆಸ್ಟ್ ಕೋಲ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಇನ್ ದ ಕಂಟ್ರಿ ಆಫ್ ಇಂಡಿಯಾ. ಇದಾದ ನಂತರ ಒರಿಸ್ಸಾ, ಛತ್ತೀಸ್ಗಢ, ವೆಸ್ಟ್ ಬೆಂಗಾಲ್, ಮಧ್ಯಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಪ್ರಮುಖ ಕಲ್ಲಿದ್ದಲು ಉತ್ಪಾದನೆಯ ರಾಜ್ಯಗಳಾಗಿದ್ದಾವೆ. ಅದರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಲ್ಲಿದ್ದಲನ್ನು ಭಾರತದಲ್ಲಿ ಉತ್ಪಾದನೆ ಮಾಡುವಂತಹ ರಾಜ್ಯ ಜಾರ್ಖಂಡ್. ಸಮುದ್ರದ ಉಪ್ಪನ್ನು ಅಥವಾ ಅಡಿಗೆ ಉಪ್ಪನ್ನು ಅತಿ ಹೆಚ್ಚು ಉತ್ಪಾದಿಸುವಂತಹ ಭಾರತದ ರಾಜ್ಯ ಯಾವುದು? ಪಶ್ಚಿಮ ಬಂಗಾಳ, ಗುಜರಾತ್, ಆಂಧ್ರಪ್ರದೇಶ, ತಮಿಳುನಾಡು. ರೈಟ್ ಆನ್ಸರ್ ಗುಜರಾತ್. ಇದು ಭಾರತದ ಅತ್ಯಂತ ಹೆಚ್ಚು ಅಡಿಗೆ ಉಪ್ಪನ್ನು ಉತ್ಪಾದಿಸುವಂತಹ ರಾಜ್ಯವಾಗಿದೆ. ಅಲ್ಲದೆ ಪ್ರಪಂಚದಲ್ಲಿ 3ನೇ ಸ್ಥಾನದಲ್ಲಿದೆ ಉಪ್ಪನ್ನ ತಯಾರಿಕೆಯ ಒಂದು ಉತ್ಪಾದನೆಯಲ್ಲಿ. ಖಾಸಿ ಮತ್ತು ಗಾರೋ ಬುಡಕಟ್ಟು ಜನಾಂಗಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಮೇಘಾಲಯ. ಮೇಘಾಲಯದಲ್ಲಿ ಬರುವಂತಹ ಬುಡಕಟ್ಟು ಜನಾಂಗಗಳಲ್ಲಿ ಅತ್ಯಂತ ಪ್ರಮುಖವಾದವು ಖಾಸಿ, ಗಾರೋ ಮತ್ತು ಜೈಂತಿಯಾ ಎನ್ನುವಂತಹ ಬುಡಕಟ್ಟು ಜನಾಂಗಗಳು ಇಲ್ಲಿ ಕಂಡುಬರುತ್ತವೆ. 85.53% ಟೋಟಲ್ ಪಾಪ್ಯುಲೇಷನ್ನಲ್ಲಿ ಈ ಬುಡಕಟ್ಟು ಜನಾಂಗಗಳೇ ಮೇಘಾಲಯದಲ್ಲಿ ವಾಸಿಸುತ್ತಿದ್ದಾರೆ. ವಾತಾವರಣದಲ್ಲಿ ಈ ಕೆಳಗಿನ ಯಾವುದು ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ? ಇಲ್ಲಿ ಅನಿಲಗಳನ್ನು ನೀಡಿದ್ದಾರೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು ಸಾರಜನಕ ಅಥವಾ ನೈಟ್ರೋಜನ್ ಅಂತ ಕರಿತೀವಿ. 78% ಇದು ವಾತಾವರಣದಲ್ಲಿದೆ. ಇನ್ನು ಆಕ್ಸಿಜನ್ ಅಥವಾ ಆಮ್ಲಜನಕ 21%, ಆರ್ಗಾನ್ 0.93%, ಕಾರ್ಬನ್ ಡೈಆಕ್ಸೈಡ್ 0.04%. ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು ಸಾರಜನಕ ಅಥವಾ ನೈಟ್ರೋಜನ್. ಭೂಮಿಯ ಮೇಲಿನ ಎಲ್ಲಾ ಸ್ಥಳಗಳಲ್ಲೂ ಹಗಲು ಮತ್ತು ರಾತ್ರಿಯ ಅವಧಿ ಸಮನಾಗಿರುವಂಥ ದಿನಾಂಕ ಯಾವುದು? ಮಾರ್ಚ್ 21. ಈ ಒಂದು ವರ್ಷದಲ್ಲಿ 2 ಬಾರಿ ಈ ದಿನಗಳನ್ನು ಕಾಣ್ತೀವಿ. ಒಂದು ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23. ಆ ದಿನಗಳಂದು ಭೂಮಿಯ ಮೇಲೆ ಹೆಚ್ಚು ಕಡಿಮೆ ಎಲ್ಲಾ ಸ್ಥಳಗಳಲ್ಲೂ ಹಗಲು ಮತ್ತು ರಾತ್ರಿಯ ಅವಧಿ ಏನಿದೆ ಸಮನಾಗಿರುತ್ತದೆ. ಉತ್ತರ ಧ್ರುವ ಪ್ರದೇಶದಲ್ಲಿ ಯಾವಾಗಲೂ ಹಗಲಾಗಿರುವುದು ಯಾವ ಅವಧಿಯಲ್ಲಿ? ಮಾರ್ಚ್ 21ರಿಂದ ಸೆಪ್ಟೆಂಬರ್ 23ರವರೆಗೆ ಸರಿಸುಮಾರು 6 ತಿಂಗಳುಗಳ ಕಾಲ ಉತ್ತರ ಧ್ರುವ ಪ್ರದೇಶದಲ್ಲಿ ಸಂಪೂರ್ಣವಾಗಿ ನಾವು ಹಗಲನ್ನ ಕಾಣ್ತೇವೆ. ಭೂಮಿಯ ಒಳಭಾಗದಿಂದ ಮೇಲ್ಭಾಗಕ್ಕೆ ಬಂದ ಕೂಡಲೇ ಘನೀಕೃತಗೊಳ್ಳುವ ಮ್ಯಾಗ್ಮಾವನ್ನು ಏನೆಂದು ಕರೆಯುವರು? ಇದು ಜ್ವಾಲಾಮುಖಿಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ಭೂಮಿಯ ಒಳಭಾಗದಲ್ಲಿರುವಂತಹ ಲಾವಾರಸವನ್ನು ಮ್ಯಾಗ್ಮಾ ಅಂತ ಕರೆದರೆ, ಅದು ಹೊರಭಾಗದಲ್ಲಿ ಬಂದು ಘನೀಕೃತಗೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಅದನ್ನು ಲಾವಾ ಅಂತ ಕರೀತಾರೆ. ರಾಷ್ಟ್ರೀಯ ಏಕತಾ ದಿವಸ ಎಂದು ಯಾರ ಜನ್ಮದಿನವನ್ನು ಆಚರಿಸುವರು? ಇತ್ತೀಚೆಗೆ ಅದನ್ನು ಆಚರಣೆ ಮಾಡಿದ್ವಿ. ರಾಷ್ಟ್ರೀಯ ಏಕತಾ ದಿವಸ ಅಂತೇಳಿ ಭಾರತದ ಮೊದಲ ಗೃಹ ಮಂತ್ರಿಗಳಾಗಿದ್ದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ
ಜನ್ಮದಿನವನ್ನು ರಾಷ್ಟ್ರೀಯ ಏಕತಾ ದಿವಸ ಅಂತ ಆಚರಣೆ ಮಾಡ್ತೀವಿ. ಭಾರತದ ಉಕ್ಕಿನ ಮನುಷ್ಯ ಅಂತೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರನ್ನ ಕರೆಯುತ್ತೇವೆ. ಈ ಕೆಳಗಿನ ಯಾವ ಸ್ಥಳ ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಸಮೀಪದಲ್ಲಿದೆ? ನೀಡಿರುವಂತಹ ಸ್ಥಳಗಳಲ್ಲಿ ಅತ್ಯಂತ ಸಮೀಪದಲ್ಲಿರುವಂತಹ ಸ್ಥಳ ಯಾವುದು? ದೆಹಲಿ, ಕೋಲ್ಕತ್ತಾ, ಜೋಧ್ಪುರ್, ನಾಗ್ಪುರ್. ಸರಿಯಾದ ಉತ್ತರ ಪಶ್ಚಿಮ ಬಂಗಾಳದ ರಾಜಧಾನಿಯಾದಂತಹ ಕೋಲ್ಕತ್ತಾ ಕರ್ಕಾಟಕ ಸಂಕ್ರಾಂತಿ ವೃತ್ತಕ್ಕೆ ಸಮೀಪದಲ್ಲಿರುವಂತಹ ನೀಡಿರುವ ಸ್ಥಳಗಳಲ್ಲಿ ಸಮೀಪದಲ್ಲಿರುವಂತಹ ಸ್ಥಳವಾಗಿದೆ. ಚಂದ್ರಶೇಖರ ಕಂಬಾರರ ಯಾವ ಕೃತಿಗೆ 1991ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಸಿರಿಸಂಪಿಗೆ, ಸಾವಿರದ ನೆರಳು, ಚಕೋರಿ, ಬೆಳ್ಳಿ ಮೀನು. ಸರಿಯಾದ ಉತ್ತರ ಆಯ್ಕೆ 1 ಸಿರಿಸಂಪಿಗೆ. ಇದು ನಾಟಕ ಕೃತಿಯಾಗಿದ್ದು ಚಂದ್ರಶೇಖರ ಕಂಬಾರರಿಗೆ 1991ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು. ಅಲ್ಲದೆ ಚಂದ್ರಶೇಖರ ಕಂಬಾರರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಕನ್ನಡದ 8ನೇ ಕವಿಯಾಗಿದ್ದಾರೆ ಸಮಗ್ರ ಸಾಹಿತ್ಯಕ್ಕೆ. ಕೇಂದ್ರ ಸರ್ಕಾರವು ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ನೀಡಿದಂಥ ವರ್ಷ ಯಾವುದು? ಬಹುಮುಖ್ಯ ಪ್ರಶ್ನೆ ಇದು. ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. 2004, 2005, 2007, 2008. ಸರಿಯಾದಂತಹ ಉತ್ತರ 2008ರಲ್ಲಿ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನದ ಘೋಷಣೆಯನ್ನು ಕೇಂದ್ರ ಸರ್ಕಾರ ಮಾಡಿತು. ಕವಿ ಮತ್ತು ಕಾವ್ಯನಾಮಗಳ ಯಾವ ಹೊಂದಾಣಿಕೆ ಸರಿಯಾಗಿಲ್ಲ? ಸರಿಯಾದ ಉತ್ತರ ಆಯ್ಕೆ 4 ಬೆಟಗೇರಿ ಕೃಷ್ಣ ಶರ್ಮಾ, ಶ್ರೀನಿವಾಸ ಎಂಬುದು ಸರಿಯಾದ ಹೊಂದಾಣಿಕೆಯಲ್ಲ. ಕಾರಣ ಬೆಟಗೇರಿ ಕೃಷ್ಣ ಶರ್ಮಾದವರು ಆನಂದಕಂದ, ಶ್ರೀನಿವಾಸ ಎನ್ನುವುದು ಮಾಸ್ತಿಯವರ ಕಾವ್ಯನಾಮವಾಗಿದೆ. ಇನ್ನು ಉಳಿದಂತೆ ಸಿದ್ದಯ್ಯ ಪುರಾಣಿಕ, ಕಾವ್ಯಾನಂದ ಸರಿಯಾಗಿದೆ. ಸುಬ್ರಹ್ಮಣ್ಯ ರಾಜ ಅರಸ್, ಚದುರಂಗ ಸರಿಯಾಗಿದೆ. ವಿಕ್ರು ಗೋಕಾಕ್, ವಿನಾಯಕ ಸರಿಯಾದಂಥ ಹೊಂದಾಣಿಕೆಯಾಗಿದೆ. ಈ ಕೆಳಗಿನ ಯಾವ ಕೃತಿಗೆ ಅರುಂಧತಿ ರಾಯರವರಿಗೆ ಮ್ಯಾನ್ ಆಫ್ ಬೂಕರ್ ಪ್ರಶಸ್ತಿ ದೊರೆತಿದೆ? ಮಿಡ್ನೈಟ್ ಚಿಲ್ಡ್ರನ್, ಹಾರ್ಟ್ ಅಂಡ್ ಡಸ್ಟ್, ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಇನ್ ಎ ಫ್ರೀ ಸ್ಟೇಟ್. ಸರಿಯಾದ ಆಯ್ಕೆ 3 ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಅರುಂಧತಿ ರಾಯ್ ಒಬ್ಬ ಭಾರತೀಯ ಕಾದಂಬರಿಗಾರ್ತಿ. 1997ರಲ್ಲಿ ತಮ್ಮ ಕಾದಂಬರಿಯಾದಂತಹ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ಗಾಗಿ ಮ್ಯಾನ್ ಆಫ್ ಬೂಕರ್ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಇಸಿಲಾ ಎಂಬ ಕನ್ನಡದ ಅತಿ ಪ್ರಾಚೀನ ದಾಖಲೆ ಪದ ಯಾವ ಶಾಸನದಲ್ಲಿ ದೊರೆತಿದೆ? ಅಶೋಕನ ಶಾಸನ, ಐಹೊಳೆ ಶಾಸನ, ಅಲ್ಮಿಡಿ ಶಾಸನ ಮತ್ತು ಬಾದಾಮಿ ಶಾಸನ. ಸರಿಯಾದ ಉತ್ತರ ಅಶೋಕನ ಶಾಸನದಲ್ಲಿ. ಕನ್ನಡ ಸಾಹಿತ್ಯವು 2000 ವರ್ಷಗಳಷ್ಟು ಹಳೆಯದು ಎನ್ನುವುದಕ್ಕೆ ಸಾಕ್ಷಿಯಾಗಿ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯ ಬಂಡೆಯ ಮೇಲಿರುವಂತಹ ಅಶೋಕನ ಶಾಸನದಲ್ಲಿರುವಂತಹ ಇಸಿಲಾ ಎಂಬ ಪದ ಏನಿದೆ, ಇದು ಕನ್ನಡ ಭಾಷೆಯ ಅತಿ ಪ್ರಾಚೀನ ದಾಖಲೆ ಎನ್ನುವಂತಹ ಖ್ಯಾತಿಯನ್ನು ಪಡೆದಿದೆ. ಹೀಗಾಗಿ ಈ ಒಂದು ಪದದಿಂದ ಕನ್ನಡ ಭಾಷೆ ಅತ್ಯಂತ ಪ್ರಾಚೀನ ಕಾಲದಲ್ಲಿನೇ ಬಳಕೆಯಲ್ಲಿತ್ತು ಅನ್ನುವಂಥ ಮಾಹಿತಿ ನಮಗೆ ತಿಳಿದು ಬರುತ್ತದೆ. ಈ ಕೆಳಗಿನ ಯಾವ ಪದಗಳು ಟಾಲೆಮಿ ಜಿಯಾಗ್ರಫಿಯ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾನೆ? ಮೊದಗಲ್, ಕಲ್ಲಗೋರಿಸ್. 1ನೇ ಪದ ಮಾತ್ರ ಇದೆ, 1 ಮತ್ತು 2ನೇ ಪದ ಮಾತ್ರ ಇದೆ. ಸರಿಯಾದ ಉತ್ತರ ಆಯ್ಕೆ 4. ಅಂದರೆ ಟಾಲೆಮಿಯ ಭೂಗೋಳ ಗ್ರಂಥದಲ್ಲಿ ಮೊದಗಲ್ ಮತ್ತು ಕಲ್ಲಗೋರಿಸ್ ಎನ್ನುವಂತಹ ಪದಗಳ ಬಳಕೆ ಇದೆ. ಇವು ಕನ್ನಡದ ಪದಗಳಾಗಿದ್ದಾವೆ ಎಂದು ರಾಷ್ಟ್ರಕವಿ ಗೋವಿಂದಪ್ಪಯ್ಯರವರು ಗುರುತಿಸಿದ್ದಾರೆ. ಕನ್ನಡದ ಕಲ್ ಎನ್ನುವಂತಹ ಪದಕ್ಕೆ ಆಂಗ್ಲ ಭಾಷೆಯಲ್ಲಿ ಸ್ಟೋನ್ ಎಂದಾಗುತ್ತದೆ. ಆ ಪ್ರಕಾರ ಮೊದಗಲ್ ಎನ್ನುವಂಥ ಪದ ಈಗಿನ ಮುದಗಲ್, ಕಲ್ಲಗೇರಿಸ್ ಎನ್ನುವ ಪದ ಕಲ್ಕೇರಿ. ಹೀಗಾಗಿ ಈ ಪದಗಳಲ್ಲಿ ಬಳಸಿರುವಂಥ ಕಲ್ ಎನ್ನುವಂತಹ ಪದ ಏನಿದೆ ಕನ್ನಡದ ಘಟಕ ಪದವಾಗಿದೆ ಎನ್ನುವಂಥದ್ದು ಸಾಹಿತ್ಯ ಸಂಶೋಧಕರ ಅಭಿಪ್ರಾಯವಾಗಿದೆ. ತುಪ್ಪ, ಹೊಟ್ಟೆ, ತೀರ್ ಎಂಬ ಪದಗಳು ಯಾವ ಪ್ರಾಚೀನ ಕೃತಿಯಲ್ಲಿ ದೊರೆತಿವೆ? ಶಾಂತಿ ಪುರಾಣ, ಕವಿರಾಜಮಾರ್ಗ, ಗಾತಸಪ್ತಸತಿ, ಆದಿಪುರಾಣ. ಸರಿಯಾದ ಉತ್ತರ ಗಾತಸಪ್ತಸತಿ. ಶಾತವಾಹನರ ಪ್ರಸಿದ್ಧ ಅರಸನಾದಂತಹ ಹಾಲನ್ನು ರಚಿಸಿರುವಂತಹ ಶೃಂಗಾರ ಕಾವ್ಯ ಗಾತಸಪ್ತಸತಿಯಲ್ಲಿ ಕನ್ನಡದ ಪದಗಳ ಬಳಕೆ ಇದೆ. ತುಪ್ಪ, ಹೊಟ್ಟೆ, ತೀರ್. ಪರೀಕ್ಷೆಯಲ್ಲಿ ಈ ಪದಗಳನ್ನೇ ಕೊಟ್ಟು ಇವು ಯಾವ ಕೃತಿಯಲ್ಲಿ ಉಲ್ಲೇಖವಾಗಿದ್ದಾವೆ ಅಥವಾ ಕೃತಿಯನ್ನು ಕೊಟ್ಟುಬಿಟ್ಟು ಕನ್ನಡದ ಯಾವ ಪದಗಳು ಬಳಕೆಯಾಗಿದ್ದಾವೆ ಎನ್ನುವಂಥ ಪ್ರಶ್ನೆಯನ್ನು ಕೇಳೋದರಿಂದ ಈ ಒಂದು ಪ್ರಶ್ನೆ ಅತ್ಯಂತ ಪ್ರಮುಖವಾದದ್ದು.
ಹಲ್ಮಿಡಿ ಶಾಸನದ ಕಾಲಾವಧಿ ಯಾವುದು? ಕ್ರಿಸ್ತಶಕ 450. ಹಲ್ಮಿಡಿ ಶಾಸನವು ಕನ್ನಡದ ಮೊಟ್ಟಮೊದಲ ಶಾಸನವಾಗಿದ್ದು ಇದು ಕಾಕುತ್ಸವರ್ಮನ ಕಾಲಾವಧಿಯಲ್ಲಿ ನೀಡಲಾದಂತಹ ದಾನಕ್ಕೆ ಸಂಬಂಧಪಟ್ಟಂತಹ ಶಾಸನವಾಗಿದೆ. ಸೆಂಟರ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಲ್ಯಾಂಗ್ವೇಜಸ್ ಎಂಬ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಬೆಂಗಳೂರು, ಹಂಪೆ, ಮೈಸೂರು, ಧಾರವಾಡ. ಮೈಸೂರಿನಲ್ಲಿ ಈ ಒಂದು ಸಂಸ್ಥೆ ಇದ್ದು ಭಾಷೆಯ ಪ್ರಾಚೀನತೆಗೆ ಸಂಬಂಧಪಟ್ಟ ಹಾಗೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಶೋಧನೆಗಳನ್ನು ಮಾಡುವಂತಹ ಸಂಸ್ಥೆಯಾಗಿದೆ. ಇದು ಮೈಸೂರಿನಲ್ಲಿ ಇದೆ. ದುಕಾನ, ಕಿರಾಯ, ನಸೀಬ, ದೋಸ್ತ ಈ ರೀತಿ ಪದಗಳು ಯಾವ ಪ್ರಾದೇಶಿಕ ಉಪಭಾಷೆ ಗುಂಪಿಗೆ ಸೇರಿವೆ? ಮೈಸೂರು, ಧಾರವಾಡ, ಗುಲ್ಬರ್ಗ, ಮಂಗಳೂರು. ಗುಲ್ಬರ್ಗ ಪ್ರಾದೇಶಿಕ ಉಪಭಾಷಾ ವಿಭಾಗಕ್ಕೆ ಸೇರಿದ್ದಾವೆ. ಕಾರಣ ಅಲ್ಲಿ ಬಹುಮನಿ ಸುಲ್ತಾನರು ಮತ್ತು ಬಿಜಾಪುರದ ಆದಿಲ್ ಶಾಹಿಗಳ ಆಳ್ವಿಕೆಯನ್ನು ಕಾಣ್ತೀವಿ. ಹಾಗಾಗಿ ಉರ್ದು ಭಾಷೆಯ ಪ್ರಭಾವ ಆ ಒಂದು ಪ್ರಾದೇಶಿಕ ವಿಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣುವುದರಿಂದ ಈ ಎಲ್ಲ ಪದಗಳು ಅಲ್ಲಿ ಜನರೂಢಿಯಲ್ಲಿ ಬಳಕೆಯಲ್ಲಿ ಕನ್ನಡ ಭಾಷೆಯೊಂದಿಗೆ ಇದ್ದಾವೆ. ತುಟಿಯ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಏನೆಂದು ಕರೆಯುವರು? ಓಷ್ಟ್ಯ, ತಾಲವ್ಯ, ದಂತ್ಯ, ಕಂಠ್ಯ. ಓಷ್ಟ್ಯ ಅಕ್ಷರಗಳು ಅಂತ ಕರಿತೀವಿ. ಇದಕ್ಕೆ ಉದಾಹರಣೆಯನ್ನು ನೋಡೋದಾದರೆ ಫ, ಭ, ವ ಅಂದರೆ ತುಟಿಯ ಸಹಾಯದಿಂದ ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ತೀವಿ. ಇಂತಹ ಅಕ್ಷರಗಳನ್ನು ಓಷ್ಟ್ಯ ಅಕ್ಷರಗಳು ಅಂತ ಕರಿತೀವಿ. ತಾಲವ್ಯ ಧ್ವನಿಯ ಗುಂಪಿನ ಅಕ್ಷರಗಳಿಗೆ ಉದಾಹರಣೆ ಯಾವುವು? ತಾಲವ್ಯ ಅಂತೇಳಿದ್ರೆ ನಾಲಿಗೆಯನ್ನು ಹಿಂಭಾಗಕ್ಕೆ ಮಡಚಿ ಮೇಲ್ಭಾಗದ ದವಡೆಯನ್ನು ಟಚ್ ಮಾಡೋದ್ರ ಮೂಲಕ ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ತೀವಿ. ಅವು ಯಾವುವು ಅಂತ ನೋಡಿದ್ರೆ ಠ, ಢ, ಳ. ನೋಡಿ, ಈ ಅಕ್ಷರಗಳನ್ನು ಉಚ್ಚಾರಣೆ ಮಾಡೋ ಸಂದರ್ಭದಲ್ಲಿ ನಮ್ಮ ನಾಲಿಗೆಯ ಮುಂಭಾಗ ಏನಿದೆ ಅದನ್ನು ಮೇಲ್ಭಾಗದ ತುದಿಗೆ ಸ್ಪರ್ಶ ಮಾಡುವುದರ ಮೂಲಕ ಈ ಅಕ್ಷರಗಳನ್ನು ಉಚ್ಚರಿಸುತ್ತೇವೆ. ಇಂದ, ಕೆ, ಗೆ ಇವು ಯಾವ ವಿಭಕ್ತಿ ಪ್ರತ್ಯಯಗಳಿಗೆ ಉದಾಹರಣೆಯಾಗಿವೆ? ಆಯ್ಕೆ 4 ತೃತೀಯ ಮತ್ತು ಚತುರ್ಥಿ. ಉ, ಅನ್ನು, ಇಂದ. ಸೊ ಅಲ್ಲಿಗೆ ಇಂದ ಅನ್ನುವಂಥದ್ದು ತೃತೀಯ ಆಯಿತು. ಅದಾದ ನಂತರ ಕೆ, ಗೆ ಇವು ಚತುರ್ಥಿ ವಿಭಕ್ತಿ ಪ್ರತ್ಯಯಗಳಿಗೆ ಉದಾಹರಣೆ, ಪ್ರತ್ಯಯಗಳು ಅಂತ ಕರಿತೀವಿ. ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಈ ಪದ: ಕೆಂದಾವರೆ, ಮುಂಗಾಲು, ಒಕ್ಕಣ್ಣ, ಹಣೆಗಣ್ಣ. ಕೆಂದಾವರೆ ಕೆಂಪಾದ ಪ್ಲಸ್ ತಾವರೆ, ಕೆಂದಾವರೆ. ಇದರಲ್ಲಿ ಪೂರ್ವಪದ ವಿಶೇಷಣವಾಗಿದ್ದು ನೋಡಿ, ಕೆಂಪಾದ ಅಂದರೆ ಆ ತಾವರೆಯನ್ನು ವರ್ಣಿಸ್ತಾ ಇದೆ. ಸೊ ಈ ರೀತಿ ವಿಶೇಷಣವನ್ನು ಹೊಂದಿರುವಂತಹ ಪದಕ್ಕೆ ಕರ್ಮಧಾರೆಯ ಸಮಾಸ ಅನ್ನುವರು. ಕಾರ್ವಾನ್ ಎಂಬ ಕೃತಿಯ ಕರ್ತೃ ಯಾರು? ತರಾಸು, ಅನಕರು, ಬಸವರಾಜ ಕಟ್ಟಿಮನಿ. ಬಸವರಾಜ ಕಟ್ಟಿಮನಿ ಸರಿಯಾದಂತಹ ಉತ್ತರ. ಇವರ ಇತರ ಪ್ರಮುಖ ಕೃತಿಗಳು ಮಾಡಿ ಮಡಿದವರು, ಪಾತರಗಿತ್ತಿ, ಬಂಗಾರದ ಜಿಂಕೆಯ ಹಿಂದೆ, ಜ್ವಾಲಾಮುಖಿಯ ಮೇಲೆ, ಕಾದಂಬರಿಕಾರನ ಕತೆ, ಚಕ್ರವ್ಯೂಹ, ಗ್ರಾಮಸೇವಿಕ, ಮೋಹದ ಬಲೆಯಲ್ಲಿ ಎನ್ನುವಂಥ ಪ್ರಮುಖ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಪಾಶ್ಚಾತ್ಯ ಸಣ್ಣ ಕಥೆಗಳು ಎಂಬ ಕೃತಿಯನ್ನು ಬರೆದವರು ಯಾರು? ವಿ. ಕುರುಗೋಕ, ಕೆ. ಎನ್. ಮೂರ್ತಿರಾವ್, ಚಂಪಾ. ಎ. ಎನ್. ಮೂರ್ತಿರಾವ್ ಬರೆದಂತಹ ಕೃತಿ ಪಾಶ್ಚಾತ್ಯ ಸಣ್ಣ ಕಥೆಗಳು. ಅಲ್ಲದೇನೆ ಹಗಲುಗನಸುಗಳು, ಅಲೆಯುವ ಮನ, ಮಿನುಗುವ ಮಿಂಚು, ದೇವರು ಎಂಬ ಪ್ರಮುಖ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಕನ್ನಡದಲ್ಲಿ ಶ್ರೇಷ್ಠ ಪ್ರಬಂಧಕಾರರು, ವಿಮರ್ಶಕರು ಆಗಿದ್ದು ಇವರ ದೇವರು ಎನ್ನುವಂತಹ ಕೃತಿಗೆ ಪಂಪ ಪ್ರಶಸ್ತಿ ಸಿಕ್ಕಿದೆ. ಮೌನಿ ಎಂಬ ಕಥೆಯನ್ನು ಬರೆದ ಜ್ಞಾನಪೀಠ ಸಾಹಿತಿ ಯಾರು? ಯು. ಆರ್. ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಮಾಸ್ತಿ. ಆಯ್ಕೆ 1 ಯು. ಆರ್. ಅನಂತಮೂರ್ತಿ. ಕನ್ನಡದ ಜ್ಞಾನಪೀಠ ಸಾಹಿತಿಗಳಲ್ಲಿ ಒಬ್ಬರಾದಂತಹ ಯು. ಆರ್. ಅನಂತಮೂರ್ತಿಯವರು ಅನೇಕ ಕಥಾ ಸಂಕಲನಗಳನ್ನು, ವಿಮರ್ಶಾ ಕೃತಿಗಳನ್ನು ಬರೆದಿದ್ದಾರೆ. ಇವರ ಸಮಗ್ರ ಸಾಹಿತ್ಯವನ್ನು ಪರಿಗಣನೆ ಮಾಡಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ. ಭಾರತೀಪುರ, ಸಂಸ್ಕಾರ ಮುಂತಾದ ಕೃತಿಗಳು ಚಲನಚಿತ್ರವಾಗಿಯೂ ಸಮೇತ ರೂಪುಗೊಂಡಿದ್ದಾವೆ. ಬೇನ್ಯಾ ಈ ಕಥೆಯನ್ನು ಬರೆದವರು ಯಾರು? ಎಂ. ಗೋಪಾಲಕೃಷ್ಣ ಅಡಿಗ, ಪಿ. ಲಂಕೇಶ್, ಯಶವಂತ ಚಿತ್ತಾಲ. ಆಯ್ಕೆ 3 ಯಶವಂತ ಚಿತ್ತಾಲ. ಉತ್ತರ ಕನ್ನಡ ಜಿಲ್ಲೆಯ ಹನೇಹಳ್ಳಿಯಲ್ಲಿ ಜನಿಸ್ತಾರೆ. ಮುಂಬೈನಲ್ಲಿ ವಾಸವಾಗಿರ್ತಾರೆ ವೃತ್ತಿಯ ನಿಮಿತ್ತ. ಇವರ ಪ್ರಮುಖ ಕೃತಿಗಳು ಸಂದರ್ಶನ, ಅಬೋಲಿನ ಆಟ, ಬೇನ್ಯ,
ಆಯ್ದ ಕಥೆಗಳು ಎನ್ನುವಂಥ ಪ್ರಮುಖ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಹುಲಿಯೂರಿನ ಸರಹದ್ದು ಎಂಬ ಕಥೆಯನ್ನು ಬರೆದ ಕನ್ನಡದ ಖ್ಯಾತ ಸಾಹಿತಿ ಯಾರು? ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ, ಹಾಗೆ ಚದುರಂಗ. ಸರಿಯಾದಂಥದ್ದು ಪೂಚಂತೆ ಅಥವಾ ಪೂರ್ಣಚಂದ್ರ ತೇಜಸ್ವಿ. ಕುವೆಂಪುರವರ ಪುತ್ರರಾದಂಥ ಇವರು ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರು. ಇವರ ಪ್ರಮುಖ ಕಾದಂಬರಿಗಳು ಅಥವಾ ಕೃತಿಗಳು ಹುಲಿಯೂರಿನ ಸರಹದ್ದು, ಅಬಚೂರಿನ ಪೋಸ್ಟ್ ಆಫೀಸ್, ಕಿರುಗೂರಿನ ಗಯ್ಯಾಳಿಗಳು, ಜುಗಾರಿ ಕ್ರಾಸ್ ಮುಂತಾದ ಪ್ರಮುಖ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಎರಡು ಮನಸ್ಸು ಎಂಬ ಕಥೆಯನ್ನು ರಚಿಸಿದ ಖ್ಯಾತ ಮಹಿಳಾ ಸಾಹಿತಿ ಯಾರು? ವೈದೇಹಿ ಪಣಿಯಮ್ಮ ತ್ರಿವೇಣಿ. ತ್ರಿವೇಣಿ ಸರಿಯಾದಂತಹ ಉತ್ತರ. ತ್ರಿವೇಣಿ ಎಂಬ ಬರಹನಾಮದಿಂದ ಪ್ರಸಿದ್ಧರಾದವರು ಶ್ರೀಮತಿ ಅನಸೂಯ ಶಂಕರ್. ಇವರು ಕನ್ನಡದ ಪ್ರಮುಖ ಕಾದಂಬರಿಕಾರರೊಬ್ಬರು. ಹಲವಾರು ಜನಪ್ರಿಯ ಕಾದಂಬರಿಗಳ ಮೂಲಕ ಪ್ರಸಿದ್ಧಿಯಾಗಿದ್ದಾರೆ. ಇವರ ಇತರ ಕೃತಿಗಳು ಸಮಸ್ಯೆಯ ಮಗು, ಎರಡು ಮನಸ್ಸು, ಹೆಂಡತಿಯ. ವೀಣಾ ಶಾಂತೇಶ್ವರ ಅವರು ಬರೆದ ಕಥೆ ಯಾವುದು? ಹಕ್ಕಿಗಳು, ಗೂಡು, ಹಸಿವು. ಆಯ್ಕೆ 3 ಹಸಿವು ಎನ್ನುವಂಥದ್ದು. ಇದಲ್ಲದೇನೆ ಕವಲು, ಬಿಡುಗಡೆ, ನಡೆದದ್ದೇ ದಾರಿ ಪ್ರಮುಖ ಕಥೆಗಳನ್ನು ಇವರು ರಚನೆ ಮಾಡಿದ್ದಾರೆ. ಸುಂಟರಗಾಳಿ ಕೃತಿಯನ್ನು ಬರೆದ ಖ್ಯಾತ ಬಂಡಾಯ ಸಾಹಿತಿ ಯಾರು? ಸಿದ್ಧಲಿಂಗಯ್ಯ, ಬರಗೂರು ರಾಮಚಂದ್ರಪ್ಪ, ಎಲ್ ಹನುಮಂತಯ್ಯ. ಆಯ್ಕೆ 2 ಬರಗೂರು ರಾಮಚಂದ್ರಪ್ಪ ಕನ್ನಡದ ಖ್ಯಾತ ಬಂಡಾಯ ಸಾಹಿತಿ. ಇವರ ಪ್ರಮುಖ ಕೃತಿಗಳು ಒಂದು ಊರಿನ ಕಥೆಗಳು, ಕನ್ನಡಾಭಿಮಾನ, ಕಪ್ಪು ನೆಲದ ಕೆಂಪು ಕಾಲು, ಮರಕುಟಿಗ, ರಾಜಕಾರಣಿ, ಸಾಹಿತ್ಯ, ಸುಂಟರಗಾಳಿ. ಬಕುಳದ ಹೂಗಳು ಎಂಬ ಕಥನ ಕವನವನ್ನು ಬರೆದವರು ಯಾರು? ಮೂಗಳ್ಳಿ ಗಣೇಶ, ನಿರಂಜನ, ಸುರಂ ಎಕ್ಕೊಂಡಿ. ಆಯ್ಕೆ 3 ಸುರಂ ಎಕ್ಕೊಂಡಿ. ಈ ಒಂದು ಕೃತಿಗೆ 1992ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಸುರಂ ಎಕ್ಕೊಂಡಿ ಕನ್ನಡದ ಅತ್ಯಂತ ಶ್ರೇಷ್ಠ ಕಥನಕಾರ, ಕವಿ, ಸಾಹಿತಿ. ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕೊಂಡಿ ಎನ್ನುವಂಥದ್ದಾಗಿದೆ. ಕನ್ನಡದಲ್ಲಿ ಮೊದಲು ಸಣ್ಣ ಕಥೆಯನ್ನು ಬರೆದವರು ಯಾರು? ಪಂಜೆ ಮಂಗೇಶರಾಯ, ಗೋವಿಂದ ಪೈ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಸರಿಯಾದ ಉತ್ತರ ಪಂಜೆ ಮಂಗೇಶರಾಯ್. 1874ರಲ್ಲಿ ಜನಿಸ್ತಾರೆ. ಕವಿಶಿಷ್ಯ ಎನ್ನುವುದು ಇವರ ಕಾವ್ಯನಾಮವಾಗಿರುತ್ತೆ. ಇವರು ಮೂಲತಃ ಅಧ್ಯಾಪಕರಾಗಿ, ಶಾಲಾ ಇನ್ಸ್ಪೆಕ್ಟರ್ ಆಗಿ ರಚನೆ ಮಾಡಿದ್ದು ಶಿಶು ಸಾಹಿತ್ಯದಲ್ಲಿ ಅಪಾರವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಸಿದ್ದಯ್ಯ ಪುರಾಣಿಕರ ಪ್ರಸಿದ್ಧ ಕೃತಿ ಯಾವುದು? ನಮ್ಮ ಕನ್ನಡ ನಾಡು, ತರಂಗ, ತುಷಾರಹಾರ. ಆಯ್ಕೆ 3 ತುಷಾರಹಾರ. ಸಿದ್ದಯ್ಯ ಪುರಾಣಿಕರು ಕವಿಗಳಾಗಿ, ಆಡಳಿತಗಾರರಾಗಿ, ಆಧುನಿಕ ವಚನಕಾರ ಸಾಹಿತಿಯಾಗಿ ಪ್ರಸಿದ್ಧರಾದಂಥವರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಿ ತಾಲೂಕಿನ ದ್ಯಾಂಪುರದಲ್ಲಿ ಜನಿಸ್ತಾರೆ. ಸಣ್ಣ ಕಥೆಯ ಹೊಸ ಒಲವುಗಳು ಎಂಬ ಕೃತಿಯನ್ನು ಬರೆದವರು ಯಾರು? ಪ್ರಭುಶಂಕರ, ಗಿರಂಡಿ ಗೋವಿಂದರಾಜು, ಜಿ.ಎಸ್. ನಾಯಕ್. ಆಯ್ಕೆ 2 ಗಿರಡ್ಡಿ ಗೋವಿಂದರಾಜ್. ನವ್ಯ ಸಾಹಿತ್ಯದ ಯುಗದ ಪ್ರಥಮ ಪಂಕ್ತಿಯಲ್ಲಿ ಸೇರುವಂಥ ಕನ್ನಡದ ಶ್ರೇಷ್ಠ ವಿಮರ್ಶಕ ಗಿರಡ್ಡಿ ಗೋವಿಂದರಾಜ್ರವರು. ಕನ್ನಡದ ಮೊದಲ ಸಣ್ಣ ಕಥೆ ಯಾವುದು? ಮೊದಲ ಸಣ್ಣ ಕಥೆಯನ್ನು ರಚನೆ ಮಾಡಿದವರು ಪಂಜೆ ಮಂಗೇಶರಾಯರು ಅಂತ ನೋಡಿದ್ವಿ. ಹಾಗಾದರೆ ಅವರು ರಚನೆ ಮಾಡಿದಂತಹ ಮೊದಲ ಸಣ್ಣ ಕಥೆ ಯಾವುದು? ಕಮಲಾಪುರ ಹೋಟೆಲಿನಲ್ಲಿ, ಉಡುಪಿ ಹೋಟೆಲಿನಲ್ಲಿ, ನಮ್ಮೂರಿನಲ್ಲಿ. ಆಯ್ಕೆ 1 ಕಮಲಾಪುರ ಹೋಟೆಲಿನಲ್ಲಿ ಎನ್ನುವಂಥದ್ದು ಕನ್ನಡದ ಮೊದಲ ಸಣ್ಣ ಕಥೆಯಾಗಿದೆ. ಕಥೆಗಾರನ ಕಥೆ ಎಂಬ ಪುಸ್ತಕವನ್ನು ಬರೆದವರು ಯಾರು? ಆಯ್ಕೆ 2 ಬಿ.ಸಿ. ರಾಮಚಂದ್ರ ಶರ್ಮ. ಆಧುನಿಕ ಕನ್ನಡ ಕಾವ್ಯ ಚರಿತ್ರೆಯಲ್ಲಿ ಪ್ರಮುಖ ಹೆಸರಾದವರು ಬಿ.ಸಿ. ರಾಮಚಂದ್ರ ಶರ್ಮರವರು. ಇವರ ಮೊದಲ ಕವನ ಸಂಕಲನ ಹೃದಯ ಗೀತೆಯಾಗಿದೆ. ಜೀವನ ರಸಿಕ ಎಂಬ ಕಥೆಯನ್ನು ಬರೆದವರು ಯಾರು? ರಂಶ್ರೀ ಮುಗಳಿ, ತೀನಂಶ್ರೀ, ಬಿ.ಎಂ. ಶ್ರೀ. ಸರಿಯಾದ ಉತ್ತರ ರಂಶ್ರೀ ಮುಗಳಿ. ರಂಗನಾಥ ಶ್ರೀನಿವಾಸ ಮುಗಳಿ ಎನ್ನುವಂಥದ್ದು ಇವರ ಪೂರ್ಣ ಹೆಸರು. ಕನ್ನಡ ಸಾಹಿತ್ಯ ಲೋಕದ ಪ್ರಮುಖ ವಿದ್ವಾಂಸರ ಸಾಲಿಗೆ ಸೇರಿದಂಥವರು. ಕನ್ನಡ ಸಾಹಿತ್ಯ ಚರಿತ್ರೆ ಎನ್ನುವಂಥ ಕೃತಿ ಅತ್ಯಂತ ಪ್ರಸಿದ್ಧವಾದಂಥದ್ದು. ತಮ್ಮ ಪ್ರಾರಂಭದ ಹೆಸರಾದ ರಂಗನಿಗೆ ರಸಿಕತೆಗೆ ಲೇಪನವನ್ನು ಹಚ್ಚಿ ರಸಿಕರಂಗ ಎಂಬ ಹೆಸರನ್ನು ತಮ್ಮಲ್ಲಿನ ಬರವಣಿಗಾರನ ಹೆಸರನ್ನಾಗಿ ಮಾಡಿಕೊಳ್ತಾರೆ. ಇದು ಇವರ ಕಾವ್ಯನಾಮವಾಗಿದೆ. ಜೀವನ ರಸಿಕ ಎನ್ನುವಂಥದ್ದು ಇವರ ಪ್ರಮುಖ ಕಥೆಯಾಗಿದೆ. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು. ಇವುಗಳ ಉತ್ತರವನ್ನು ಕಮೆಂಟಲ್ಲಿ ನೀಡಿ. ಜ್ಞಾನ ಆಯೋಗದ ಮುಖ್ಯಸ್ಥರು ಯಾರಾಗಿದ್ದರು? 2ನೇ ಪ್ರಶ್ನೆ, ಮಸ್ಕಿ ಯಾವ ಜಿಲ್ಲೆಯಲ್ಲಿದೆ? ಅಶೋಕನ ಶಿಲಾಶಾಸನಗಳಿಗೆ ಪ್ರಸಿದ್ಧವಾದಂತಹ ಹೆಸರು ಮಸ್ಕಿ. ಇದು ಯಾವ ಜಿಲ್ಲೆಯಲ್ಲಿದೆ? 2 ಪ್ರಶ್ನೆಗಳಿಗೂ ಕಮೆಂಟಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.